ज्येष्ठ आमदार शामनूर शिवशंकरप्पा हे अनेक युवा राजकारण्यांसाठी आदर्श व्यक्तिमत्व होते. त्यांच्या निधनामुळे जणू ज्येष्ठ राजकीय दुवा तुटल्यासारखे झाले आहे, अशा शब्दात विधानसभा अध्यक्ष युटी खादर यांनी शोक व्यक्त केला. सोमवारी बेळगावमध्ये पत्रकारांशी बोलताना ते म्हणाले की शामनूर शिवशंकरप्पा हे आमदार होते, तसेच त्यांनी मंत्री म्हणून काम केलं होतं. 94ನೇ ವಯಸ್ಸಿನಲ್ಲಿಯೂ ಕೂಡ ಇವರು ರಾಜಕೀಯವಾಗಿ ಸಕ್ರಿಯವಾಗಿದ್ದುಕೊಂಡು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸಮಾಜವನ್ನು ಒಟ್ಟುಗೂಡಿಸುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರ ಮುಖಾಂತರ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನದೇ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಸಮಾಜದ ಸರ್ವರಿಗೂ ಕೂಡ ಎಲ್ಲ ರೀತಿಯ ಸವಲತ್ತು ಸಿಗಲಿ ಮತ್ತು ಎಲ್ಲ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು. ನನ್ನ ತಂದೆ ಅತ್ಯಂತ ಆತ್ಮೀಯರಾಗಿದ್ದರು. ನಾನು ಕೂಡ ಅತ್ಯಂತ ಗೌರವಿಸ್ತಿದ್ದೆ. ನಾನು ಒಂದು ಬಹುಶಃ ಅವರ ವ್ಯಕ್ತಿತ್ವದಲ್ಲಿ ಒಂದು ಜನಪ್ರತಿನಿಧಿಗಳು ರಾಜಕಾರಣಿಗಳು ಕಾಣಬೇಕಾದಂಥ ಅಂಶ ಯಾವುದಂತ ಹೇಳಿದರೆ, ಎಷ್ಟೇ ಸಮಸ್ಯೆಗಳು, ಯಾವುದೇ ಒಂದು ವಿಚಾರ ಇರಲಿ, ಎಷ್ಟೇ ಜಟಿಲವಾದ ಸಮಸ್ಯೆಗಳು, ಎಷ್ಟೇ ಇವತ್ತು ಕಷ್ಟಕರ ವಿಚಾರಗಳನ್ನು ಯಾವುದೇ ಒಂದು ಪ್ರಸ್ತಾವನೆ ಮಾಡಿದಾಗ ಅಥವಾ ನಾವು ಚರ್ಚೆ ಮಾಡಿದಾಗ ಒಂದು ಮೊಬೈಲ್ನದ್ದು ಮತ್ತು ಕಾಲು ಈ ಎರಡರ ಮುಖಾಂತರ ತನ್ನೆಲ್ಲ ಪರಿಹಾರಕೊಂಡಂಥ ವ್ಯಕ್ತಿತ್ವ. ಇದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅವರ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಾಸಕರಾಗಿರೋದ್ರಲ್ಲಿ ಇವತ್ತು ಸಂತಾಪ ಸೂಚಿಸೋದು ಮತ್ತು ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ 10 ಗಂಟೆ ನಾವು ಪ್ರಾರಂಭ ಮಾಡಲೇಬೇಕು. ಅಧಿವೇಶನ 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂಥ ಶಿವಶಂಕರಪ್ಪ ಅವರ ನಿಧನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಮಂತ್ರಿಗಳು, ಶಾಸಕರು ಕೂಡ ಮಾತಾಡಲಿಕ್ಕೆ ಇದ್ದಾರೆ. ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು, ಜನಪ್ರತಿನಿಧಿಗಳು, ಶಾಸಕರು ಭಾಗವಹಿಸುವಂಥ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿ ಹೋಗುವಂಥ ಅವಕಾಶ ಮಾಡಲಾಗ್ತದೆ. ಅವರ ಆತ್ಮಕ್ಕೆ ಮತ್ತು ಶಾಂತಿ ಸಿಗಲಿ, ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ, ಅವರ ಅಗಲುವಿಕೆಯನ್ನು ತಡೆಯುವಂಥ ಶಕ್ತಿ ಅವರ ಅಭಿಮಾನಿ ವರ್ಗದವರಿಗೆ, ಅವರ ಕುಟುಂಬಸ್ಥರಿಗೆ ಪರಮಾತ್ಮವನ್ನು त्यांच्या निधनाने मोठी वेदना झाली आहे, असे त्यांनी सांगितले. राशीकर हिरेमठ, KMM मराठी, बेळगाव.